ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ವರ್ಣ ಬ್ಲೌಸಸ್. ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲ ನಮ್ಮ ವೀಕ್ಷಕರಿಗೆ. ಇವತ್ತೇನು ಹೊಸ ಥರ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಅಂತ ನೋಡ್ತಾ ಇದ್ದೀರಾ? ಎಸ್, ಎಕ್ಸಾಕ್ಟ್ಲಿ. ಇವತ್ತೊಂದು ಸ್ಪೆಷಲ್ ವೆರೈಟಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಬೇರೆ ಥರನೇ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹ್ಯಾಂಡ್ ವರ್ಕ್ ಬ್ಲೌಸಸ್ ವಿತೌಟ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ಹೊಸ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅನ್ಸ್ಟಿಚ್ಡ್ ಹ್ಯಾಂಡ್ ವರ್ಕ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಸೊ ನೋಡಿ, ಈ ಥರ ಬರುತ್ತೆ. ಸೊ ಇದು ಸಿಲ್ಕ್ ದೂಪಿಯಾನ್ ಬಟ್ಟೆ ಮೇಲೆ ವರ್ಕ್ ಆಗಿದೆ, ಹ್ಯಾಂಡ್ ವರ್ಕ್, ಪ್ಯೂರ್ ಹ್ಯಾಂಡ್ ವರ್ಕ್ ಇದು. ಬೀಡ್ಸ್ ಮತ್ತು ಜರ್ದೋಸಿ ಮತ್ತು ಜರಿ ಯೂಸ್ ಆಗಿ ಹ್ಯಾಂಡ್ ವರ್ಕ್ ಆಗಿರೋಂತಹ ಬ್ಲೌಸ್ ಇದು. ಸೊ ಬ್ಯಾಕ್ ನೆಕ್ ಕಾಣ್ತಾ ಇದೆ ನಿಮಗೆ, 10 ಇಂಚಸ್ ಡೀಪ್ ಬರುತ್ತೆ. ಸೊ ಇದು ಫ್ರಂಟ್ ನೆಕ್ ಡೀಪು. ಸೊ ಫ್ರಂಟ್ ಒನ್ ಸೈಡ್ ವರ್ಕ್ ಬರುತ್ತೆ ಇದು, ಯಾಕಂದರೆ ಇನ್ನೊಂದು ಸೈಡ್ ಪಲ್ಲು ಕವರ್ ಆಗಿಬಿಡುತ್ತೆ. ಸೊ ಫ್ರಂಟ್ ಒನ್ ಸೈಡ್ ವರ್ಕ್ ಬರುತ್ತೆ. ಹಾಗೆ ಸ್ಲೀವ್ಸ್, 2 ಸ್ಲೀವ್ಸಿನ ವರ್ಕ್ ಆಗಿದೆ. ಸೊ 2 ಸ್ಲೀವ್ಸ್ ವರ್ಕ್ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಬ್ಲೌಸ್ ವರ್ಕ್ ಆದಂಗೆ ಲೆಕ್ಕ. ಬ್ಯಾಕ್, ಫ್ರಂಟ್ ಮತ್ತು ಸ್ಲೀವ್ಸ್ ಕಂಪ್ಲೀಟ್ 3 ಸೈಡ್ ವರ್ಕ್ ಆಗಿದೆ. ಸೊ ಇದು ಪ್ಯೂರ್ ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಸ್ಟಿಚ್ ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಮಾಡ್ಕೋಬೋದು. 32 ಇಂದ 42 ಸೈಜ್ ತನಕ ಯಾವ ಸೈಜ್ನವ್ರು ಬೇಕಾದ್ರೂ ಸ್ಟಿಚ್ ಮಾಡೋಕ್ಕಾಗುವಂಥ ಸ್ಟ್ಯಾಂಡರ್ಡ್ ಪ್ರಪೋರ್ಷನ್ಸಲ್ಲಿ ಇದನ್ನು ಸೆಟ್ ಮಾಡಿರ್ತೀವಿ. ಇದು ಬಟ್ಟೆ ಬಂದು 1 ಮೀಟ್ರ್ ಪೀಸ್ ಇದೆ, ಸಿಲ್ಕ್ ದೂಪಿಯಾನ್ ಬಟ್ಟೆ. ಸೊ ಪ್ಯೂರ್ ಹ್ಯಾಂಡ್ ವರ್ಕು. ಸೊ ನಿಮಗೆ ಸ್ಟಿಚ್ ಬೇಕಾದರೆ ನೀವೇ ಮಾಡ್ಕೊಳ್ಬೋದು. ಕೆಲವರು ನೀವೇ ಟೈಲರ್ಸ್ ಇರ್ತೀರಾ, ಸೊ ವರ್ಕ್ ಮಾಡಿಸಿ ಹೊಲ್ಸೋಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ, ಅಥವಾ ವರ್ಕ್ ಮಾಡಿಸಿ ಹೊಲ್ಸೋಕ್ಕೆ ಟೈಮ್ ಇಲ್ಲ ಅಂದಾಗ ಪೀಸ್ನ ರೆಡಿ ತೊಗೊಂಡು 1 ಡೇನಲ್ಲಿ ಸ್ಟಿಚ್ ಮಾಡ್ಕೋಬೋದು ನೀವು. ಸೊ ತುಂಬ ಈಸಿ ಇದು. ಮತ್ತು ನಿಮಗೆ ಇದರಲ್ಲಿ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ, ಬೇರೆ ಬೇರೆ ಡಿಸೈನ್ ಸಿಗುತ್ತೆ. ನಿಮ್ಮ ಸ್ಯಾರಿಗೆ ಸೂಟ್ ಆಗೋವಂಥ ಕಲರ್ ನೀವು ನಿಮಗೆ ಇಷ್ಟ ಆಗೋವಂಥ ಡಿಸೈನಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅಥವಾ ಈಗ ಮ್ಯಾಚಿಂಗ್ ಬಿಟ್ಟರೆ ಕಾಂಟ್ರಾಸ್ಟ್ ಕೂಡ ಟ್ರೆಂಡ್ ಇರೋದ್ರಿಂದ ನೀವು ಕಾಂಟ್ರಾಸ್ಟ್ ಬೇಕಾದ್ರೆ ವೇರ್ ಮಾಡ್ಬೋದು. ಸೊ ಇದು ಹಾಫ್ ವೈಟ್ ಮೇಲೆ ಗೋಲ್ಡನ್ ವರ್ಕ್ ಆಗಿರೋಂಥ ಬ್ಲೌಸ್ ಇದು. ಸೊ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ, ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಈ ಹಾಫ್ ವೈಟ್ ವರ್ಕಲ್ಲೇ ಇದು ನೆಕ್ಸ್ಟ್ ವೈನ್ ಕಲರ್. ಸೊ ಸೇಮ್ ವರ್ಕು, ವೈನ್ ಕಲರ್ ಮೇಲೆ ಗೋಲ್ಡನ್ ಬೀಡ್ಸ್. ಸೊ ವೈನ್ ಕಲರ್ ತುಂಬ ರನ್ನಿಂಗ್ ಕಲರ್ ಅಂತಲೇ ಹೇಳ್ಬೋದು. ಹಾಫ್ ವೈಟು ಸಿಕ್ಕಾಪಟ್ಟೆ. ನಾವು ಜನರಲ್ ಕಲರ್ಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ನಾನ್ ಸ್ಟಾಪ್ ಹೋಗುತ್ತೆ ಮತ್ತು ಸಡನ್ನಾಗಿ ಬೇಕಾದಾಗ ಸಿಗುತ್ತೆ. ಜನರಲ್ ಕಲರ್ಸ್ ಆಗಿರೋದ್ರಿಂದ ಸಡನ್ನಾಗಿ ಸಿಗುತ್ತೆ. ಸೊ ಇದು ಅಷ್ಟೇ, ಸಖತ್ ಗ್ರ್ಯಾಂಡಾಗಿ ಕಾಣ್ತಾ ಇದೆ ನೋಡಿ. ಈ ಕಲರ್ ಮೇಲೆ ಡಾರ್ಕ್ ಕಲರ್ ಆಗಿರೋದ್ರಿಂದ ಗೋಲ್ಡನ್ ವರ್ಕ್ ಸಖತ್ತಾಗಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಡಾರ್ಕ್ ಮರೂನ್. ಸೊ ಸೇಮ್ ವರ್ಕ್, ಡಾರ್ಕ್ ಮರೂನ್ ಪೀಸ್ ಮೇಲೆ. ಸೊ ಬ್ಯಾಕ್, ಫ್ರಂಟ್ ಮತ್ತು ಸ್ಲೀವ್ಸ್. ಸೊ ಬ್ಯಾಕ್, ಫ್ರಂಟ್ ಮತ್ತು ಸ್ಲೀವ್ಸ್ 3 ವರ್ಕ್ ಆಗಿದೆ. ಸೊ ಎಲ್ಲದೂ ಅಷ್ಟೇ ಡಾರ್ಕ್ ಕಲರ್ಸ್ ಕಾಂಬಿನೇಷನ್, ಕಾಂಟ್ರಾಸ್ಟ್ ಎಲ್ಲದಕ್ಕೂ ಚೆನ್ನಾಗಾಗತ್ತೆ. ಸೊ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇದು ಪರ್ಪಲ್ ಕಲರ್ ಬರುತ್ತೆ ನೆಕ್ಸ್ಟು. ಸೊ ಬ್ಯಾಕ್, ಫ್ರಂಟ್, ಸ್ಲೀವ್ಸ್ 3 ವರ್ಕ್ ಆಗಿದೆ. ಸೊ ಫಿನಿಶಿಂಗ್ ನಿಮಗೆ ಕ್ಲೀನಾಗಿ ಕಾಣುತ್ತೆ ನೋಡಿ ಇದರೊಳಗಡೆ, ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದು ಮಸ್ಟರ್ಡ್ ಆರೆಂಜ್. ಸೊ ಮಸ್ಟರ್ಡ್ ಆರೆಂಜ್ ಇದನ್ನು ಗೋಲ್ಡ್ ಕಲರ್ ಥರನೂ ಯೂಸ್ ಮಾಡ್ಕೊಳ್ಬೋದು ನೀವು. ಸೊ ಇದ್ರ ಮೇಲೂ ಅಷ್ಟೇ ಬ್ಯಾಕ್, ಫ್ರಂಟ್ ಮತ್ತು ಸ್ಲೀವ್ಸ್. ಬ್ಯಾಕ್, ಫ್ರಂಟ್, ಸ್ಲೀವ್ಸ್ 3 ವರ್ಕ್ ಆಗಿದೆ. ಸೊ ಪ್ರೈಸ್ ರೇಂಜ್ ಬಂದುಬಿಟ್ಟು ಎಲ್ಲದೂ ಆಲ್ಮೋಸ್ಟ್ ನಿಮಗೆ 1500 ಇಂದ 2000 ಒಳಗಡೆ ಇರುತ್ತೆ, ಅಂದರೆ ವಿತ್ ಸ್ಟಿಚ್. ಈಗ ನೀವೇ ಸ್ಟಿಚ್ ಮಾಡಿಕೊಡಿ ಅಂದರೆ ನಾವೇ ಸ್ಟಿಚ್ ಮಾಡಿ ಕೊಡ್ತೀವಿ, ಇಲ್ಲ ನೀವೇ ಸ್ಟಿಚ್ ಮಾಡ್ಕೊತೀರ ಅಂದರೆ ಬರೀ ಪೀಸ್ ಬೇಕಾದ್ರೆ ಕೊಡ್ತೀವಿ. ಬರೀ ಪೀಸ್ ಬೇಕಾದರೆ 1000 ಇಂದ 1500 ಒಳಗಡೆ ಸಿಗುತ್ತೆ. ನಿಮ್ಗೆ ವಿತ್ ಸ್ಟಿಚ್ ಬೇಕಂದರೆ 1500 ಇಂದ 2000 ಒಳಗಡೆ ಸಿಗುತ್ತೆ. ಸೊ ನಿಮಗೆ ಇಷ್ಟ ಆಗಿರೋಂಥ ಕಲರ್ನ ನೀವು ಆಪ್ಟ್ ಮಾಡಿ ಸ್ಟಿಚ್ ಬೇಕಾದರೆ ನಿಮ್ಮ ಬಾಡಿ ಮೆಷರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿ ಕೊಡ್ತೀವಿ. ಇಲ್ಲ ರೆಡಿಮೇಡ್ ಥರ ಬೇಕಾದರೆ ರೆಡಿಮೇಡ್ ಥರ ಸ್ಟಿಚ್ ಮಾಡಿಕೊಡ್ತೀವಿ. ನೀವು ಪ್ಯಾಡೆಡ್ ಸ್ಟಿಚ್ ಮಾಡಿಸಿದ್ರು ಸೇಮ್, ನಾರ್ಮಲ್ ಸ್ಟಿಚ್ ಮಾಡಿಸಿದ್ರು ಸೇಮ್. ಸೊ ಆನಿಯನ್ ಪಿಂಕ್, ಈರುಳ್ಳಿ ಸಿಪ್ಪೆ ಕಲರ್ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ. ಸೊ ಆನಿಯನ್ ಪಿಂಕ್ ಮೇಲೆ ವರ್ಕ್. ಸೊ ನೆಕ್ಸ್ಟ್ ರಾ ಸಿಲ್ಕಲ್ಲಿ ಡಬಲ್ ಶೇಡ್ ಪಿಂಕ್. ಸೊ ರಾ ಸಿಲ್ಕಲ್ಲಿ ಡಬಲ್ ಶೇಡ್ ಪಿಂಕಲ್ಲಿ ವರ್ಕ್ ಆಗಿದೆ. ಸೊ ಎಲ್ಲದೂ ಸಿಲ್ಕ್ ಸ್ಯಾರಿ ಮತ್ತು ಫ್ಯಾನ್ಸಿ ಸ್ಯಾರಿ ಎರಡಕ್ಕೂ ಹಾಕ್ಬೋದು. ಎಸ್ಪೆಷಲಿ ಸಿಲ್ಕ್ ಸ್ಯಾರೀಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೆಡಿಷ್ನಲ್ ವೇರ್ ಆಗಿ. ಸೊ ವರ್ಕ್ ಮಾಡಿಸಿ ಹೊಲ್ಸೋಕ್ಕೆ ನನ್ನ ಪ್ರಕಾರ ಈಗ ಮಿನಿಮಮ್ 10 days 15 days ಹಿಂಗೆಲ್ಲ ಟೈಮ್ ಕೇಳ್ತಾರೆ ಟೈಲರ್ಸ್. ಸೊ ಬಟ್ ಇದು ರೆಡಿಮೇಡಲ್ಲಿ ನಿಮಗೆ 1 or 2 days ಸ್ಟಿಚ್ ಆಗಿಬಿಡುತ್ತೆ.
ಸೊ ಗೋಲ್ಡನ್ ಮೇಲೆ ಗೋಲ್ಡನ್ ವರ್ಕ್. ಸೊ ಇದು ಅಷ್ಟೇ ಜನರಲ್ ಶೇಡ್ ಅಂತಲೇ ಹೇಳ್ಬೋದು, ಯೂನಿವರ್ಸಲ್ ಕಲರ್. ಸೊ ಈ ಡಿಸೈನಲ್ಲಿ ಆಲ್ಮೋಸ್ಟ್ ನಿಮಗೆ 2 3 4 5 6 7 8 ಕಲರ್ಸ್ ಇದೆ. ಸೊ ಇನ್ನೂ ಕಲರ್ಸ್ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಈಗ ಸದ್ಯಕ್ಕೆ 8 ಕಲರ್ಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಡಿಸೈನ್ ನೋಡೋಣ. ಸೊ ಇದು ಬ್ಯಾಕ್ ಸಿಂಪಲ್ ಬರುತ್ತೆ. ಸ್ಲೀವ್ಸ್ ಚೆನ್ನಾಗಿದೆ ನೋಡಿ ಇದರಲ್ಲಿ. ಸೊ ಸ್ಲೀವ್ಸ್ ಸಖತ್ ರಿಚ್ ಇದೆ. ಸ್ಲೀವ್ಸ್ ಗ್ರ್ಯಾಂಡ್ ಬರುತ್ತೆ. ಬ್ಯಾಕ್ ಮತ್ತು ಫ್ರಂಟ್ ಸಿಂಪಲ್ ಬರುತ್ತೆ. ಸೊ ಎಲ್ಲದರಲ್ಲೂ 10 ಇಂಚಸ್ ಡೀಪ್ ಇರುತ್ತೆ ಬ್ಯಾಕು. ಫ್ರಂಟ್ ಬಂದು 7 ಇಂಚಸ್ ಡೀಪ್ ಕೊಟ್ಟಿರ್ತೀವಿ. ಸ್ಲೀವ್ಸ್ ಬಂದು ಎಲ್ಬೋ ಅಂದರೆ ಮೊಣಕೈ ತನಕ ಬರುತ್ತಲ್ವ, 10 ಇಂಚಸ್ ಸ್ಲೀವ್ಸ್ ತನಕ ಪ್ರೊವೈಡ್ ಮಾಡಿರ್ತೀವಿ. ಸೊ ನಾನು ಅವಾಗಲೇ ಹೇಳ್ದಂಗೆ 32 ಇಂದ 42 ಸೈಜ್ ತನಕ ಯಾವ ಸೈಜ್ನವ್ರು ಬೇಕಾದ್ರೂ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ನೀವು ಪ್ರಿನ್ಸ್ ಕಟ್ ಬೇಕಾದರೆ ಪ್ರಿನ್ಸ್ ಕಟ್ ಮಾಡ್ಕೋಬೋದು, ನಾರ್ಮಲ್ ಸ್ಟಿಚಿಂಗ್ ಬೇಕಾದರೆ ನಾರ್ಮಲ್ ಸ್ಟಿಚಿಂಗ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದೇ ಡಿಸೈನಲ್ಲಿ ಗೋಲ್ಡನ್ ಕಲರ್ ವರ್ಕ್. ಸೊ ಸ್ಲೀವ್ಸ್ ಫುಲ್ ವರ್ಕ್ ಆಗಿದೆ, ಚೆನ್ನಾಗಿ ಗ್ರ್ಯಾಂಡ್ ಬಂದಿದೆ. ಬ್ಯಾಕ್ ಮತ್ತು ಫ್ರಂಟ್ ಕೂಡ ವರ್ಕ್ ಆಗಿದೆ. ಸೊ ಎಲ್ಲದು ಆಲ್ಮೋಸ್ಟ್ ರೌಂಡ್ ನೆಕ್ಕೆ ಬರುತ್ತೆ, ಯಾಕಂದರೆ ರೌಂಡ್ ನೆಕ್ ಆದರೆ ಯೂನಿವರ್ಸಲ್ ಶೇಪ್ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಕಾಮನ್ ಆಗಿ ರೌಂಡ್ ನೆಕ್ ಬ್ಲೌಸಸ್ ಏನಿದೆ ಸೆಟ್ ಆಗುತ್ತೆ. ಸೊ ಕೆಲವು ಶೇಪ್ಸ್ ಮಾಡುವಾಗ ಕೆಲವರಿಗೆ ಕಂಫರ್ಟಬಲ್ ಆಗಲ್ಲ. ಸೊ ನೆಕ್ಸ್ಟ್ ಆನಿಯನ್ ಪಿಂಕಲ್ಲಿ ಗೋಲ್ಡನ್ ಕಲರ್ ವರ್ಕ್. ಇದರಲ್ಲಿ ಪರ್ಲ್ ಕೂಡ ಯೂಸ್ ಆಗಿದೆ ನೋಡಿ. ಸ್ಲೀವ್ಸಿಗೆ ಕೂಡ ಪರ್ಲ್ ಯೂಸ್ ಆಗಿದೆ, ಬಾಡಿಯಲ್ಲಿ ಡಾಟ್ಸ್ ಕೂಡ ಪರ್ಲಲ್ಲಿ ಯೂಸ್ ಆಗಿದೆ. ನೆಕ್ಸ್ಟ್ ಬಂದು ಡಾರ್ಕ್ ಮರೂನ್ ಶೇಡ್. ಸೊ ಇದ್ರ ಮೇಲೆ ನೋಡಿ ಎಷ್ಟು ರಿಚ್ ಆಗಿ ಕಾಣ್ತಿದೆ ಈ ಕಲರ್. ಸೊ ಕಂಪ್ಲೀಟ್ ಗೋಲ್ಡನ್ ವರ್ಕ್ ಆಗಿರೋದ್ರಿಂದ ಡಾರ್ಕ್ ಶೇಡ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಸ್ಲೀವ್ಸ್ ಸೊ ಒಂದಕ್ಕಿಂತ ಒಂದು ಎಲ್ಲ ಕಾಮನ್ ಕಲರ್ಸ್ ಇರೋದ್ರಿಂದ ಸೊ ತುಂಬ ಸ್ಯಾರೀಸಿಗೆ ಕಾಂಟ್ರಾಸ್ಟ್ ಮಾಡ್ಬೋದು. ಇವಾಗಂತೂ ಜರಿ ತುಂಬ ಯೂಸ್ ಆಗುತ್ತೆ ಬ್ಲೌಸಲ್ಲಿ. ಸೊ ಕಾಮನ್ ಆಗಿ ಗೋಲ್ಡ್ ಶೇಡ್ ಮಾಡಿರೋದ್ರಿಂದ ತುಂಬ ಸ್ಯಾರೀಸ್ಗೆ ಯೂಸ್ ಆಗುತ್ತೆ. ಅದಕ್ಕೆ ನಾವು ಕಲರ್ ಕಾಂಬಿನೇಷನ್ಸ್ಗಿಂತ ಗೋಲ್ಡನ್ ಶೇಡ್ ಮೇಲೆ ವರ್ಕ್ ಮಾಡಿದ್ದೀವಿ ನೋಡಿ. ಫ್ರಂಟ್ ಬ್ಯಾಕ್ ಸ್ಲೀವ್ಸ್ 3 ವರ್ಕ್ ಆಗಿದೆ. ಇದು ವೈನ್ ಕಲರ್ ಮೇಲೆ ವರ್ಕ್. ಸೊ ಸಖತ್ ರಿಚ್ ಆಗಿ ಕಾಣ್ತಾ ಇದೆ. ನೆಕ್ಸ್ಟ್ ಬಂದು ರೆಡ್. ಸೊ ರೆಡ್, ವಾವ್, ಇದು ಬ್ರೈಟ್ ಕಲರ್. ಇದು ರೆಡ್ ಅಂತೂ ನಿಮಗೆ ವೈಟ್ ಸ್ಯಾರಿಗೆ ಒಳ್ಳೆ ಕಾಂಬಿನೇಷನ್, ಮತ್ತು ಬಾಟ್ಲ್ ಗ್ರೀನ್ ಕೂಡ ಒಳ್ಳೆ ಕಾಂಬಿನೇಷನ್ ರೆಡ್. ಸೊ ನಿಮಗೆ ಯಾವ ಸ್ಯಾರಿಗೆ ಹೇಗೆ ಕಾಂಬಿನೇಷನ್ ಮಾಡಬೇಕು ಅನ್ಸುತ್ತೆ ಹಾಗೆ ಮಾಡ್ಬೋದು. ಸೊ ನೀವು ಸ್ಯಾರಿ ತೊಗೊಂಡು ಬಂದರೆ ನಮ್ಮಲ್ಲಿ ನಾವು ಐಡಿಯಾಸ್ ಕೊಟ್ಟು ಸೆಟ್ ಮಾಡಿ ಕೊಡ್ತೀವಿ. ಸ್ಟಿಚ್ ಬೇಕಾದರೆ ಸ್ಟಿಚ್ ಮಾಡಿ ಕೊಡ್ತೀವಿ. ನಮ್ಮದು ಶಾಪ್ ಬಂದು ಲಕ್ಷ್ಮೀ ಗ್ಯಾಲಕ್ಸಿ ಫಸ್ಟ್ ಫ್ಲೋರ್, ಶಿವಮೊಗ್ಗದಲ್ಲಿ ಇರೋದು, ಗೋಪಿ ಸರ್ಕಲಲ್ಲಿ. ಸೊ ನಿಮಗೆ ಅಂಗಡಿದು ಕಂಪ್ಲೀಟ್ ವಿಡಿಯೋ ನಾನು ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಕಂಪ್ಲೀಟ್ ಲೊಕೇಶನ್ ಎಲ್ಲ ನೋಡ್ಬೋದು. ಸೊ ಈ ಡಿಸೈನಲ್ಲಿ ಇಷ್ಟು ಶೇಡ್ಸ್ ಇದೆ. ಸೊ ನೆಕ್ಸ್ಟ್ ಬಂದು ಡಿಫ್ರೆಂಟ್ ಶೇಡ್ ಮತ್ತು ಡಿಫ್ರೆಂಟ್ ವರ್ಕ್ ಇದೆ. ಸೊ ಬ್ಯಾಕ್ ಸಿಂಪಲ್ ವರ್ಕ್, ಫ್ರಂಟ್ ಸಿಂಪಲ್ ವರ್ಕ್, ಸ್ಲೀವ್ಸ್ ಮಾತ್ರ ಈ ಥರ ಬಂದಿದೆ. ಸೊ ಕಾಣಿಸ್ತಾ ಇದೆ ನೋಡಿ. ಸ್ಲೀವ್ಸಲ್ಲಿ ಟ್ರಯಾಂಗಲ್ ಡಿಸೈನ್ ಬಂದಿದೆ. ಎಲ್ಲದೂ ಗೋಲ್ಡನ್ ಬೀಡ್ಸ್. ಸೊ ಮತ್ತು ಬೀಡ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಿರ್ತೀವಿ, ಯಾವುದು ಕಂಪ್ಲೇಂಟ್ ಬರಲ್ಲ. ಸೊ ಕಾಮನ್ ಆಗಿ ಜರಿ, ಬೀಡ್ಸ್ ಮತ್ತು ಸ್ಟೋನ್ಸ್ ಯೂಸ್ ಆಗಿದೆ. ಸೊ ನೆಕ್ಸ್ಟ್ ಶೇಡ್ ಬಂದು ಡಬಲ್ ಶೇಡ್ ಪಿಂಕ್. ಸೊ ಡಬಲ್ ಶೇಡ್ ಪಿಂಕಲ್ಲಿ ಸೇಮ್ ವರ್ಕ್, ಬ್ಯಾಕ್, ಫ್ರಂಟ್ ಮತ್ತು ಸ್ಲೀವ್ಸ್ ನಿಮಗೆ ಕಾಣ್ತಾ ಇದೆ. ಟ್ರಯಾಂಗಲ್ ಡಿಸೈನ್ ಬರುತ್ತೆ. ಸೊ ನಿಮಗೆ ಸುಮ್ಮನೆ ಅಂದಾಜಿಗೆ ಹಿಡಿದು ತೋರಿಸ್ತೀನಿ ನಾನು. ಸೊ ಈ ಥರ ಬರುತ್ತೆ. ಸೊ ಎಲ್ಬೋ ಸ್ಲೀವ್ಸ್ ಎಲ್ಲ 10 ಇಂಚಸ್ ಸ್ಲೀವ್ಸ್ ಬರುತ್ತೆ. ಸೊ ಕಾಮನ್ ಆಗಿ 10 ಇಂಚಸ್ ರನ್ನಿಂಗ್ ಇರೋದು ಈಗ. ಸೊ ಎಲ್ಲ ಸೈಜ್ನವ್ರಿಗೂ ಇದು ಅಡ್ಜಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ರೆಡ್ಡಲ್ಲಿ ಇದೇ ವರ್ಕ್ ಆಗಿದೆ ನೋಡಿ.
ಸೊ ಬ್ಯಾಕ್ ಫ್ರಂಟ್ ಸ್ಲೀವ್ಸ್ ಎಲ್ಲದೂ ಅಷ್ಟೇ, ಬ್ಯಾಕ್ ಫ್ರಂಟ್ ಸ್ಲೀವ್ಸ್ ಕಂಪ್ಲೀಟ್ ವರ್ಕ್ ಆಗಿದೆ. ಸೊ ನೆಕ್ಸ್ಟ್ ಪರ್ಪಲ್ಲಿ ಬ್ಯಾಕ್ ಫ್ರಂಟ್ ಸ್ಲೀವ್ಸ್. ಸೊ ಬ್ಯಾಕ್ ಫ್ರಂಟ್ ಮತ್ತು ಸ್ಲೀವ್ಸ್ ನಾನು ಹೇಳ್ದಂಗೆ ಒಂದಕ್ಕೊಂತ ಒಂದು ಎಕ್ಸ್ಕ್ಲೂಸಿವ್ ಕಲರ್ಸ್. ಆನಿಯನ್ ಪಿಂಕ್, ಸೊ ಈಗ ಸದ್ಯಕ್ಕೆ 2ರಿಂದ 3 ವರ್ಕ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇದರಲ್ಲಿ ಈಗ ಸದ್ಯಕ್ಕೆ 6, 7, 8 ಕಲರ್ಸ್ ಹೀಗೆ ಬಂದಿದೆ. ನೆಕ್ಸ್ಟ್ ಗೋಲ್ಡನ್ ಶೇಡ್, ಡಾರ್ಕ್ ಮರೂನ್ ಮೇಲೆ ಟ್ರಯಾಂಗಲ್ ಡಿಸೈನ್ ವರ್ಕ್. ನೆಕ್ಸ್ಟ್ ಬಂದು ಮಸ್ಟರ್ಡ್ ಆರೆಂಜ್. ಸೊ ಮಸ್ಟರ್ಡ್ ಆರೆಂಜು ಅಷ್ಟೇ ತುಂಬ ಸಿಲ್ಕ್ ಸ್ಯಾರೀಸ್ಗೆ ಕಾಂಟ್ರಾಸ್ಟ್ ಕಲರ್ ಅಂತಲೇ ಹೇಳ್ಬೋದು. ಮತ್ತು ಈ ಕಲರ್ ಸ್ಯಾರಿಯಲ್ಲಿ ಬಾರ್ಡರ್ ಕೂಡ ತುಂಬ ಬರುತ್ತೆ. ಸೊ ಫ್ರಂಟ್ ಬ್ಯಾಕ್ ಸ್ಲೀವ್ಸ್. ಸೊ ನೆಕ್ಸ್ಟ್ ಬಂದು ವೈನ್ ಕಲರ್, ಡಾರ್ಕ್ ವೈನ್ ಕಲರ್. ಸೊ 32ಇಂದ 42 ಯಾವ ಸೈಜ್ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ನಾನು ಆವಾಗಲೇ ಹೇಳ್ದಂಗೆ ಸೊ ಡೀಪು ಬ್ರಾಡೆಲ್ಲ ಕಾಮನ್ ಆಗಿ ಎಲ್ರಿಗೂ ಅಡ್ಜಸ್ಟ್ ಆಗಂಗೆ ಇಟ್ಟಿರ್ತೀವಿ. ಸೊ ಸದ್ಯಕ್ಕೆ ಎಲ್ಲದರಲ್ಲೂ ನಿಮಗೆ ಒಂದು ವರ್ಕಿಗೆ 7 to 8 ಕಲರ್ಸ್ ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಶೇಡ್ಸ್ ಬಂದು ನಿಮಗೆ ಡಾರ್ಕ್ ಮರೂನ್ ಮತ್ತು ರಾಣಿ ಪಿಂಕ್ ಮತ್ತು ನೇವಿ ಬ್ಲೂ, ಬಾಟಲ್ ಗ್ರೀನ್, ಹಾಫ್ ವೈಟ್, ಈ ಥರ ಹೊಸ ಶೇಡ್ಸ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ನಾನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬಿಡಿ. ಹೊಸ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ನಿಮಗೆ ಸ್ಟೋರ್ ವಿಸಿಟ್ ಮಾಡೋದ್ರಿಂದ ಹೊಸ ಕಲೆಕ್ಷನ್ಸ್ ರೆಗ್ಯುಲರಾಗಿ ಸಿಗ್ತಾ ಹೋಗುತ್ತೆ. ಮತ್ತು ನೀವು ಮ್ಯಾಚಿಂಗ್ ಸ್ಯಾರಿ ತೊಗೊಂಬಂದು ಮ್ಯಾಚ್ ಮಾಡಿಕೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. Thank you so much.